ಇನ್ನು ಪಾಕಿಸ್ತಾನದ ಜೊತೆಗೆ ಯುದ್ಧಕ್ಕೆ ನಮ್ಮ ಭಾರತ ಸನ್ನದ್ಧಗೊಳ್ತಾ ಇದೆ. ಕಾಶ್ಮೀರದಲ್ಲಿ ಹೈ ಅಲರ್ಟ್ ಆಗಿದ್ದಾರೆ ಭಾರತೀಯ ಭದ್ರತಾ ಪಡೆಗಳು. ಕಾಶ್ಮೀರದ 10 ಜಿಲ್ಲೆಗಳಲ್ಲಿ ಈಗಾಗಲೇ ಕಂಟ್ರೋಲ್ ರೂಮ್ ಅನ್ನ ಸೆಟಪ್ ಮಾಡಲಾಗಿದೆ. ಇನ್ನು ಪರಿಸ್ಥಿತಿಯನ್ನ ಮಾನಿಟರ್ ಮಾಡೋಕೆ ಒಂದು ಕಂಟ್ರೋಲ್ ರೂಮ್ ಅನ್ನ ಎಸ್ಟಾಬ್ಲಿಷ್ ಮಾಡಿರೋದು. ಕಾಶ್ಮೀರದ ಪೂಂಚ್ನಲ್ಲಿ ಈಗಾಗಲೇ ಭಾರಿ ಗುಂಡಿನ ಚಕಮಕಿ ಕೂಡ ನಡೆದಿದೆ. ಪಾಕಿಸ್ತಾನ ಮತ್ತೆ ಆ ತಪ್ಪನ್ನ ಮಾಡ್ತಾ ಇದೆ. ಭಾರತವನ್ನ ಭಾರತೀಯ ಪಡೆಯನ್ನ ಕೆಣಕುವಂತ ಒಂದು ದುಸ್ಸಾಹಸಕ್ಕೆ ಪಾಕಿಸ್ತಾನ ಕೈ ಹಾಕ್ತಾ ಇದೆ. ಈಗಾಗಲೇ ಭಾರಿ ಗುಂಡಿನ ಚಕಮಕಿ ಕೂಡ ಪೂಂಚ್ನಲ್ಲಿ ಈಗ ಆಗ್ತಾ ಇದೆ. ಸೊ ಹೀಗಾಗಿ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಭಾರತ ಇದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತ್ಯುತ್ತರವನ್ನ ಕೊಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಕಂಟ್ರೋಲ್ ರೂಮ್ಗಳನ್ನ ಸುಮಾರು ಕಾಶ್ಮೀರದ 10 ಜಿಲ್ಲೆಗಳಲ್ಲಿ ಭಾರತೀಯ ಸೇನೆ ಈಗ ಎಸ್ಟಾಬ್ಲಿಷ್ ಮಾಡಿರೋದು, ಸೆಟಪ್ ಮಾಡಿದೆ. ಆ ಕಂಟ್ರೋಲ್ ರೂಮ್ನಲ್ಲಿ ಇದ್ಕೊಂಡು ಆ ಪರಿಸ್ಥಿತಿಯನ್ನ ಮಾನಿಟರ್ ಮಾಡುತ್ತೆ. ಹೀಗಾಗಿ LOCಯ ಉದ್ದಕ್ಕೂ ಕೂಡ ಭಾರತೀಯ ಪಡೆಗಳು ಹೈ ಅಲರ್ಟ್ ಆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.